ನಿಮ್ಮ ಭೂಮಿಯು ಮಣ್ಣಿನ ಫಲವತ್ತತೆಯನ್ನು ಕಳೆದುಕೊಂಡಿದೆಯೇ? ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀವು ಅನುಸರಿಸಬಹುದಾದ 5 ಹಂತಗಳನ್ನು ನಾವು ಇವತ್ತು ತಿಳಿಯೋಣ ಬನ್ನಿ. ಮಿಶ್ರಗೊಬ್ಬರ, ಹಸಿರು ಗೊಬ್ಬರ ಮತ್ತು ಹೊದಿಕೆ ಬೆಳೆಗಳೊಂದಿಗೆ ಮಣ್ಣಿನಲ್ಲಿ ಸಾವಯವ ಪದಾರ್ಥವನ್ನು ಹೆಚ್ಚಿಸುವುದು. ಬೆಳೆ ಸರದಿಯನ್ನು ಅಭ್ಯಾಸ ಮಾಡುವುದು. ಬೆಳೆ ಸರದಿಯು ಮಣ್ಣಿನಲ್ಲಿ ಪೋಷಕಾಂಶಗಳ ಚಕ್ರವನ್ನು ಹೆಚ್ಚಿಸುತ್ತದೆ ಹಾಗೂ ಕೀಟರೋಗ ಚಕ್ರವನ್ನು ಮುರಿಯುತ್ತದೆ. ನಿಯಮಿತವಾಗಿ ಮಲ್ಚ್ ಮಾಡುವುದು. ಹುಲ್ಲು, ಎಲೆಗಳು ಮತ್ತು ತೊಗಟೆಯಂತಹ ಸಸ್ಯ ಭಾಗಗಳಿಂದ ಮಲ್ಚ್ ಮಾಡುವುದರಿಂದ ಅವು ಮಣ್ಣಿನಲ್ಲಿ ಸೇರಿ ಕೊಳೆತು ಮಣ್ಣಿಗೆ ಸಾವಯವ ಪದಾರ್ಥವನ್ನು ನೀಡುತ್ತವೆ. ಮಣ್ಣು ಪರೀಕ್ಷೆ ಮಾಡಿಸುವುದು. ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ನಿಮ್ಮ ಮಣ್ಣು ಆಮ್ಲೀಯವಾಗಿದೆಯೇ ಅಥವಾ ಕ್ಷಾರೀಯವಾಗಿದೆಯೇ ಎಂದು ನಿರ್ಧರಿಸಬಹುದು ಮತ್ತು ಅತ್ಯುತ್ತಮ ಮಣ್ಣಿನ pH ಅನ್ನು ಕಾಪಾಡಿಕೊಳ್ಳಬಹುದು. ಮಣ್ಣಿನಲ್ಲಿ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳನ್ನು ಪ್ರೋತ್ಸಾಹಿಸುವುದು. ಈ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳನ್ನು ಪೋಷಕಾಂಶಗಳಾಗಿ ಪರಿವರ್ತನೆ ಮಾಡುವುದರಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡುವುದನ್ನು ಮರಿಬೇಡಿ.